ನಾನು ಚಂದ್ರಶೇಖರ್ ಏತರ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 3ನೇ ದಿವಸದಲ್ಲಿದ್ದೇವೆ ನಾವು. ಈ ದಿವಸ ನಮ್ಮ ಹಸಿರುವಾಣಿ ಕೋಣೆಗೆ ಫಲ ಸಮರ್ಪಣೆಗೆ ಇಬ್ಬರು ವಿಶಿಷ್ಟ ವ್ಯಕ್ತಿಗಳು ಬಂದಿದ್ದಾರೆ. ಅವರು ಕಾನಕಜೆ ಗೋಪಾಲಕೃಷ್ಣ ಭಟ್, ಇಲ್ಲಿ ಸನಿಯಾದ ಪನಯಾಲ LP ಶಾಲೆಯ ಮುಖ್ಯೋಪಾಧ್ಯಾಯರವರು. ಅವರ ಸಂಗಾತಿ ನಯನ ಕಾನಕಜೆಯವರಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅವರ ಒಂದು ವಿಶಿಷ್ಟ ಸಾಧನೆಯನ್ನು ನಮಗೆಲ್ಲರಿಗೂ ಪರಿಚಯ ಮಾಡಲಿಕ್ಕೆ ನಾನು ಈಗ ಮಾಡ್ತಾ ಇದ್ದೇನೆ. ಈ ದಿವಸ ಹಸಿರುವಾಣಿ ಕೋಣೆಗೆ ಅವರು ನಮ್ಮ ಶಿವಾರ್ಪಣಂ ಯೋಜನೆಯಂತೆ ನಾವು ನೀಡಿದಂಥ ದೇವಸ್ಥಾನದ ಸಮಿತಿ ನೀಡಿದಂಥ ಕುಂಬಳ ಗಿಡವನ್ನು ಅವರು ಇಲ್ಲಿ ತಗೊಂಡು ಹೋಗಿದ್ದಾರೆ. ಆಸಕ್ತಿಯಿಂದ ಆ ಗಿಡವನ್ನು ಬೆಳೆಸಿದ್ದಾರೆ. ಗಿಡವನ್ನು ಬೆಳೆಸಿದ್ದು ಮಾತ್ರ ಅಲ್ಲ, ಅಲ್ಲಿ ಆ ಗಿಡವನ್ನು ದಷ್ಟಪುಷ್ಟಗೊಳಿಸಿ ಅದರಲ್ಲಿ ಬಂದಂತಹ ಆ ಒಂದು ಸಿಹಿ ಕುಂಬಳವನ್ನು ಈ ದಿವಸ ಹಸಿರುವಾಣಿ ಕೋಣೆಗೆ ತಂದು ಸಿಹಿ ಕುಂಬಳವನ್ನು ಹಸಿರುವಾಣಿ ಕೋಣೆಯಲ್ಲಿ ತುಂಬಿಸಿದ್ದಾರೆ. ಇದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಶಿವಾರ್ಪಣಂ ಯೋಜನೆ ಭಕ್ತರು ಮತ್ತು ಜನರನ್ನು ಜೋಡಿಸುವಂಥ ಒಂದು ವಿಶಿಷ್ಟ ಯೋಜನೆ. ಕೇವಲ ಕುಂಬಳ ಗಿಡ ಬೆಳೆಸಿದ್ದು ಮಾತ್ರ ಅಲ್ಲ, ಗೋಪಾಲಕೃಷ್ಣ ಭಟ್ ಮತ್ತು ನಯನ ದಂಪತಿಗಳು ಶಿವಾರ್ಪಣಂ ಯೋಜನೆಯ ವಿವಿಧ ಮಗ್ಗಲುಗಳನ್ನು ಅವರು ಸ್ಪರ್ಶಿಸಿದ್ದಾರೆ. ಅದನ್ನು ನಯನ ಅವರೇ, ಗೋಪಾಲಕೃಷ್ಣ ಅವರೇ ನಮಸ್ಕಾರ. ನಿಮ್ಮ ಈ ನಾನು ಗ್ರಹಿಸಿದಾಗ ಒಂದು ಕುಟುಂಬ ಶಿವಾರ್ಪಣಂ ಯೋಜನೆಯ ಎಲ್ಲ ಮಜಲುಗಳನ್ನು, ಆಲ್ಮೋಸ್ಟ್ ಹೆಚ್ಚಿನ ಮಜಲುಗಳನ್ನು ಅವರು ಸ್ಪರ್ಶ ಮಾಡಿದ್ದಾರೆ. ಅದರ ವಿವರವನ್ನು ನಮ್ಮ ನಯನಕ್ಕ ಹೇಳಬೇಕು. ನೀವು ಯಾವುದೆಲ್ಲ ಶಿವಾರ್ಪಣಂ ಯೋಜನೆಯಲ್ಲಿ ಭಾಗವಹಿಸಿದ್ದೀರಿ? ನಮಸ್ತೆ, ನಾನು ನಯನ ಅಂತ ಕಾನಕಜೇರಿ ನಮ್ಮ ಮನೆ. ಇಲ್ಲಿ ಶಿವಾರ್ಪಣಮಿನ ಭಾಗ ಆಗಲಿಕ್ಕೆ ಸಾಧ್ಯ ಆದ ತುಂಬ ಸಂತೋಷ ಅಂತ ತೋರ್ತದೆ. ಭಾಗ್ಯ ಅಂತ ಹೇಳಿ ಗ್ರಹಿಸ್ತೇವೆ. ಇಲ್ಲಿಂದ ಹಾರ ಎಣಿಲಿಕ್ಕೆ ಇದು ಕೊಟ್ಟಿದ್ರು, ಬಟ್ಟೆ ಚೂರಿನ ಹಾರ. ಹೌದು, ಅದನ್ನು ಕೊಂಡೋಗಿ ಹಾರ ಮಾಡಿದ್ದೇವೆ. ಆಮೇಲೆ ಬ್ಯಾಗ್, ಪ್ರಸಾದ ಕೊಡ್ಲಿಕ್ಕೆ ಇರುವಂಥ ಚೀಲ ಹೊಲಿದು ಕೊಟ್ಟದ್ದು, ಬಟ್ಟೆ ಚೀಲ. ಮತ್ತೆ ಜಪಲಿಪಿ ಅಭಿಯಾನದಲ್ಲಿ ಸಹ ನಾವು ಭಾಗಿಯಾದೆವು. ಅದು ಒಂದು ಭಾಗ್ಯ, ಓಂ ನಮಃ ಶಿವಾಯ ಬರೀಲಿಕ್ಕೆ ಸಿಕ್ಕಿತ್ತು. ಅದರಲ್ಲಿ ತುಳುಲಿಪಿ, ಅದು ಮತ್ತು ವಿಶೇಷ. ತುಳುಲಿಪಿ ಇಲ್ಲಿ ಭಾಗವಹಿಸಿ ನಾನು ತುಳುಲಿಪಿಯನ್ನು ಓಂ ನಮಃ ಶಿವಾಯ ಪ್ರಥಮ ಬಾರಿಗೆ ತುಳುಲಿಪಿ ಬರ್ತದೆ, ಅದು ಸಂತೋಷ. ಆಮೇಲೆ ಬೆರಣಿ, ಭಸ್ಮ ಮಾಡಲಿಕ್ಕಿರುವಂಥ ಬೆರಣಿ ತಟ್ಟಿ, ಅದು 108 ಬೆರಣಿಗಳನ್ನು ಇಲ್ಲಿಗೆ ಸಮರ್ಪಣೆ ಮಾಡಿದ್ದೇವೆ. ಮತ್ತು ಅದೇ ಕುಂಬಳಕಾಯಿ, ಸಿಹಿ ಕುಂಬಳ, ಅದು ಹಾಗೆ ಬಳ್ಳಿ ತುಂಬ ಚಿಕ್ಕದಿತ್ತು. ಕೊಂಡೋಗುವಾಗ ಆಗ್ಬೋದಾ ಇಲ್ವ ಅಂತ ಹೇಳುವಂಥ ಒಂದು ಹೆದರಿಕೆ ಇತ್ತು. ಅದು ಆಯಿತು. ಅಲ್ಲ, ಒಳ್ಳೆ ಭಾಳ ದೊಡ್ಡ ಸೈಜಿನ ಸಿಹಿ ಕುಂಬಳವನ್ನು ಅವರು ಕೊಟ್ಟಿದ್ದಾರೆ. ಅನೇಕ ಜನ ಗಿಡ ತಗೊಂಡೋಗಿದ್ದಾರೆ. ಆದರೆ ನೀವು ಕೊಟ್ಟಂಥ ಕುಂಬಳಕಾಯಿ ನಾನು ಸೈಜ್ ನೋಡಿದೆ, ಅದರ ಟೋಟಲ್ ಬಣ್ಣ ನೋಡಿದೆ, ರೂಪ ನೋಡಿದೆ. ಭಾಳ ದೊಡ್ಡ ಗಾತ್ರದವನ್ನು ಕೊಟ್ಟಿದ್ದೀರಿ. ಅಂದರೆ ನೀವು ಅದರಲ್ಲಿ ಆ ಆಸಕ್ತಿಯನ್ನು ತುಂಬಿದ್ದೀರಿ. ನಾವು ಕೊಟ್ಟದ್ದು ಏನು, ದೇವರ ಅನುಗ್ರಹದಲ್ಲಿ ಅದು ಎಲ್ಲ ಕೂಡಿ ಬಂದಿದೆ ಅಂತ ಹೇಳ್ತೇನೆ. ಮಾತ್ರ ಅಲ್ಲ, ಇವರು ಶಿವಾರ್ಪಣಂ ಯೋಜನೆಯಲ್ಲಿ ಭಾರತದಾದ್ಯಂತ ನಾವು ಸಂಗ್ರಹಿಸುವ ಪುಣ್ಯ ಜಲ ಅದನ್ನು ಸಂಗ್ರಹಿಸಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಅದು ಯಾವ ಥರ, ಹೇಗೆ ನೀವು? ಅದು ನಾವೊಂದು 15 ದಿನ ಮೊದಲು ಕಾಶಿಗೆ ಹತ್ರ ಹೋಗಿದ್ದೆವು. ಅಲ್ಲಿಂದ ಬರುವಾಗ ಗಂಗಾಚಲ ತೆಕ್ಕೊಂಡು ಬಂದದ್ದು ತೋರಿತು, ಇಲ್ಲಿಗೆ ಸಮರ್ಪಣೆ ಮಾಡುವ ಸ್ವಲ್ಪ ಅಂತ. ಅದು ನಮ್ಮ ಸೇವೆಯಾಗಿ ಕೇಳ್ಕೊಂಡಿದ್ದೇವೆ ಅಷ್ಟೇ. ಎಲ್ಲದಕ್ಕೂ ಒಂದು ದೇವರ ಅನುಗ್ರಹ ಅಂತಲೇ ಭಾವಿಸ್ತೇವೆ. ಗೋಪಾಲಕೃಷ್ಣ ಭಟ್ರೆ, ಹೇಗೆ ನಿಮ್ಮ ಶಾಲಾ ಚಟುವಟಿಕೆಯಲ್ಲಿ ಜೊತೆಗೆ ಶಿವಾರ್ಪಣವನ್ನು ಹೇಗೆ ಯಾವ ರೀತಿ ನೀವು ಸಂಯೋಜಿಸಿಕೊಂಡ್ರಿ ದೈನಂದಿನ ಚಟುವಟಿಕೆಯಲ್ಲಿ? ನಮ್ಮ ಕೆಲಸ ಅಂದರೆ ಮನೆ ಇದೆ ಮತ್ತು ಆ ಗೋವುಗಳನ್ನು ಪರಿಪಾಲನೆ ಮಾಡುತ್ತದೆ. ಗೋವುಗಳನ್ನು ದೇಶೀಯ ತಳಿಗಳನ್ನೇ ನೀವು ಸಾಕ್ತಾ ಇದ್ದೀರಿ. ಸೊ 108 ಬೆರಣೆ ನೀವು ದೇಶೀಯ ಪೂರದಲ್ಲಿ ಕಾಸರಗೋಡು ತಳಿ. ಈಗ ದೇಶೀಯ ತಳಿಯ ಬೆರಣೆ ಕೊಟ್ಟದನ್ನು ಇಲ್ಲಿ ಶುದ್ಧ ಭಸ್ಮವಾಗಿ ಭಕ್ತರಿಗೆ ಹಂಚುತ್ತಾ ಇದ್ದೇವೆ. ಮತ್ತೆ ಚೀನಿಕಾಯಿ ಅದರ ಬಳ್ಳಿ ಅವರೇ ನೀರೆಲ್ಲ ಹಾಕಿ ನೆಟ್ಟದ್ದು ಸಹ ಅವರೇ. ನಾನು ಇಲ್ಲಿಂದ ಕೊಂಡದ್ದು ಮಾತ್ರ, ಅವರು ನೆಟ್ಟದ್ದು ಇವತ್ತು ಒಯ್ದದೆಲ್ಲ ಇವರೇ. ಅಂದ್ರೆ ಅದಷ್ಟು ಚಿಕ್ಕದಿತ್ತು. ಹೇಗಾಯ್ತು ನಿಮಗೆ ಭಾವನೆ? ಈ ಶಿವಾರ್ಪಣಂ ಯೋಜನೆಯಲ್ಲಿ ನೀವೇನು ಕಂಡುಕೊಂಡ್ರಿ? ತುಂಬ ಖುಷಿ ಆಗ್ತದೆ ಸರ್. ನಮಗೆ ಈ ಒಂದು ದೇವರ ಇದರಲ್ಲಿ ಭಾಗ್ಯ ಅಂತ ಹೇಳಿ ಭಾಗ್ಯವೇ. ಎಲ್ಲರಿಗೂ ಸಿಕ್ಕುದಿಲ್ಲಲ್ಲ ಇಂಥ ಅವಕಾಶ. ಬೆರಳೆಣಿಕೆ ಎಷ್ಟು ಜನ ಮಾತ್ರ ಅಲ್ಲ ಭಾಗವಹಿಸ್ತಾರೆ. ತುಂಬ ಖುಷಿ
ಶಾಲಾ ಕೆಲಸದಲ್ಲಿ ಇಚ್ಚಿದ್ರು ಮನೆಯಲ್ಲಿ ಅವಳು ಫ್ರೀ ಇರ್ತಾಳಲ್ಲ ಹಾಗೆ ಅವಳು ಬಿಡ್ತಾನೆ ದೇವಸ್ಥಾನದಲ್ಲಿ ನೀವು ಅದನ್ನ ಪ್ರೋತ್ಸಾಹ ಮಾಡಿ ಖಂಡಿತ ಅಡ್ಡಿ ಬಾರದಿದ್ರೆ ಪ್ರೋತ್ಸಾಹ ಇಲ್ಲ ಖಂಡಿತ ಮಾಡ್ತಾರೆ.